ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ದೋಸ್ತಿಗಳು ಧರಣಿ ಕೂತಿದ್ದಾರೆ. ಹೌದು, ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಮಾಡ್ತಾ ಇರುವಂತಹ ಹೋರಾಟ ಇದು. ಬಿಜೆಪಿ ಹಾಗೂ ಜೆಡಿಎಸ್ ಧರಣಿಗೆ ಕೂತ್ಕೊಂಡಿದೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಟುಕೊಂಡು ನಡೀತಾ ಇರುವಂತಹ ಹೋರಾಟ ಇದು. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದಾರೆ. ಇನ್ನು ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯಪಾಲರ ಮೇಲೆ ಕಾಂಗ್ರೆಸ್ ಶಾಸಕರ ದಬ್ಬಾಳಿಕೆಗೆ ಬಿಜೆಪಿ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗ ಸೇರಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿಯ ಘಟಾನುಘಟಿ ನಾಯಕರು ಈ ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನ ಕಳಿಸ್ಲಿಕ್ಕೆ ಹೋದ್ರು, ಅವ್ರನ್ನ ಕಟ್ಟಿದ್ರು. ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡ್ತೀರಿ, ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ನವರ ಬಾಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರೇ ಬರಬಾರ್ದು. ಯಾಕಂದ್ರೆ ಅವರ ಜನ್ಮತಃ ನೀವು ಅವರನ್ನ ಅಪಮಾನಗೊಳಿಸಿದ್ರಿ, ಅವಮಾನಿಸಿದ್ರಿ, ಅವರನ್ನ ಸೋಲಿಸಿದ್ರಿ. ಅವರ ಫೋಟೋ ಕೂಡ ಆಗ್ತಾ ಇರಲಿಲ್ಲ. ಈಗ ವೋಟ್ ಬ್ಯಾಂಕ್ಗಾಗಿ ನೀವು ನಾಟಕ ಆಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಸಂವಿಧಾನದ ಹೆಸರನ್ನ ಅಂತೀರಿ. ಸಂವಿಧಾನದ ಇವತ್ತು ಯಾರಾದರೂ ಸಂವಿಧಾನವನ್ನ ಹಿಡಿತಕ್ಕಂತ ಅದಿದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದ್ಮೇಲೆ ಅದು ಗವರ್ನರು. ಅವರು ಬಂದಾಗ ನೀವು ಸಂವಿಧಾನಕ್ಕೆ ಕೊಟ್ಟ ಗೌರವ ಏನು? ಒಬ್ಬ ದಲಿತ ರಾಜ್ಯಪಾಲರನ್ನ ಸಹಿಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಆಗ್ತಿಲ್ಲ. ಯಾಕೆಂತಂದ್ರೆ ನಿಮ್ಮ ರಕ್ತದಲ್ಲಿ ದಲಿತ ವಿರೋಧಿ ತರ ಎದ್ದು ಕಾಣ್ತಿದೆ. ಇದು ಭಾಷಣದಲ್ಲಿ ಕಾಣ್ತಿರ್ಲಿಲ್ಲ. ಈಗ ನೋಡಿ, ಇಡೀ ರಾಜ್ಯಕ್ಕೆ ನಿಮ್ಮ ಪ್ರದರ್ಶನ ಮಾಡಿದ್ದೀರಿ. ಅದರಲ್ಲೂ ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿಮಗಿದು ಬೇಕಾಗಿತ್ತ? ನೀವು ಒಬ್ಬ ದಲಿತರಾಗಿ ನೀವು ನಿಮ್ಮ ಮಗ ಎಲ್ಲ ಸೇರ್ಕೊಂಡು ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಒಬ್ಬ ಮೇಧಾವಿಯೂ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮಷ್ಟೇ ಎಕ್ಸ್ಪೀರಿಯನ್ಸ್ ಇದೆ. ಆದ್ರೆ ನಿಮ್ಮ ತರ ಗುಲಾಮಗಿರಿ ಅವರು ಮಾಡೋದಿಲ್ಲ. ಕಾಂಗ್ರೆಸ್ನ ಗುಲಾಮಗಿರಿ ನೀವು ಹೇಗೆ ಮಾಡ್ತಿದ್ದೀರಿ ಅಂತ ಇವತ್ತು ರಾಜ್ಯಕ್ಕೆ ಗೊತ್ತಿದೆ. ಅವರನ್ನ ಗೂಂಡಾಗಳು ಮಾನ್ಯ ಸದಸ್ಯರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು, ಅವರನ್ನ ಯಾರೂ ಮಾನ್ಯರನ್ನಲ್ಲ. ಎಸ್ ರವಿ ಅವರು, ಭಾರತ್ ಈಗ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು ಶಾಸನದಲ್ಲಿ, ಬಟ್ಟೆ ಹರ್ಕೊಂಡವರು, ಆಮೇಲೆ ನೀಲಿ ಚಿತ್ರ ನೋಡಿದವ್ರಂತ. ಬಟ್ಟೆ ಹರ್ಕೊಂಡಿದ್ದು ಯಾರಪ್ಪ? ಮೊನ್ನೆ ನಿಮ್ಮ ಬಟ್ಟೆ ನೀವೇ ಹರ್ಕೊಂಡು ಜನರ ಮುಂದೆ ಬೆತ್ತಲಾದವ್ರು ನೀವು. ಆಮೇಲೆ ನೀಲಿ ಚಿತ್ರ ಎಲ್ಲವರ ನೀಲಿ ಚಿತ್ರ ನೋಡಿದ್ರೆ ಹೇಳಪ್ಪ. ನೀಲಿ ಚಿತ್ರ ನೋಡಿದ್ರೆ ಎತ್ತಾಕೊಂಡು ಹೋಗ್ಬಿಟ್ರಿ. ಟ್ರೈನಿಂಗ್ ತಗೊಳಕ್ ಕರ್ಕೊಂಡು ಹೋಗಿದ್ದೀರ ಅವ್ರಿಗೆ? ಟ್ರೈನಿಂಗ್ ತಗೊಳಕ ನೀಲಿ ಚಿತ್ರ ಅಂತ ನಮ್ಮ ಮೇಲೆ ಮಾತಾಡಬೇಡಿ. ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನೀಲಿ ಚಿತ್ರ ಇರೋರು ನಿಮ್ ಜೊತೆಲಿ ಅವರೇ, ಅವ್ರ ನೀವೇ ಮಾತಾಡ. ಆಮೇಲೆ ಹರಿಪ್ರಸಾದ್ ಅವರು ಮಾತೆತ್ತಿದ್ರೆ ನಿನ್ನೆ ನಿಂತ್ಕೊಂಡು ಏನು ಸದನದಲ್ಲಿ ಆರ್ಭಟ. ನಾವು ಅವರ ಚರಿತ್ರೆಯನ್ನ ಸಂಪೂರ್ಣವಾಗಿ ನೋಡಿರೋರು ನಾವು. ಆದ್ರೆ ವೈಯಕ್ತಿಕ ವಿಚಾರಗಳಿಗೆ ಕೈ ಹಾಕಬಾರದು ಅಂತಷ್ಟೇ ಸುಮ್ಮನಿದ್ದೇವೆ. ಅವ್ರೇನಾದ್ರೂ ಬಾಲ ಬಿಚ್ಚಿದ್ರೆ ಆದ್ರೆ ನಾವು ನಿಮ್ಮ ಇತಿಹಾಸವನ್ನ ಬಿಚ್ಚಬೇಕಾಗ್ತದೆ. ಎಚ್ಚರಿಕೆ ಇರ್ರಿ. ಆ ದಿನಗಳು ಗೊತ್ತು, ಈ ದಿನಗಳು ಗೊತ್ತು ನಮಗೆ. ಮೂರನೇದಾಗಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರು, ಅವರ ಮೇಲೆ ಅವರದೇ ಕಾರ್ಯಕರ್ತರ ಮೇಲೆ ಗುಂಡಾಕಿ ಅವರನ್ನ ಸಾಯಿಸಿ ಅದನ್ನ ಜನಾರ್ದನ್ ರೆಡ್ಡಿ ಅವರ ತಲೆಗೆ ಕಟ್ಟಿ ಅವರ ಮೇಲೆ ಅಧಿಕಾರ ತೀರಿಸಿಕೊಳ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಮತ್ತು ಅಲ್ಲಿನ ಭರತ್ ರೆಡ್ಡಿ ಅವರು ಇವತ್ತು ಏನ್ ಮಾಡಿದ್ರು ಸಿಕ್ಕಿ ಬಿದ್ದಿದ್ದಾರೆ. ಆದ್ರೆ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಸಿಬಿಐ ಕೊಡ್ರಿ ಅಂತ ಕೊಡಕ್ ರೆಡಿ ಇಲ್ಲ. ಅವ್ರ ಮೇಲೆ ಕ್ರಮ ಜರುಗಿಸ್ರಿ ಅಂತಂದ್ರೆ ಜರುಗಿಸಕ್ ರೆಡಿ ಇಲ್ಲ. ಅಂದ್ರೆ ನಿಮಗೆ ಬೇರೆ ನ್ಯಾಯ, ವಿರೋಧ ಪಕ್ಷದವ್ರಿಗೆ ಬೇರೆ ನ್ಯಾಯ ಇದೆಯಾ? ಇವತ್ತಿನ್ನೂ ಕೂಡ ಈ ದ್ವೇಷ ಭಾಷಣದ ಆಕ್ಟ್ ಜಾರಿಗೆ ಬಂದೇ ಇಲ್ಲ. ಆಗಲೇ ಆಕ್ಟ್ ಜಾರಿಗೆ ಬಂದಂತೆಯೂ ಈಗಾಗಲೇ ದಲಿತ ಸಂಘಟನೆಗಳ ಮುಖಂಡರನ್ನ
ಕನ್ನಡ ಸಂಘಟನೆಗಳ ಮುಖಂಡರನ್ನ, ರೈತ ಸಂಘಟನೆಗಳ ಮುಖಂಡರನ್ನ, ವಿಶೇಷವಾಗಿ ವಿರೋಧ ಪಕ್ಷದವರನ್ನ ಎಲ್ಲಿ ಸರ್ಕಾರದ ವಿರುದ್ಧ ಮಾತಾಡಬಾರ್ದು ಅಂತೇಳಿ ಅವರನ್ನ ಗಮನ ಮಾಡತಕ್ಕಂಥ ಕೆಲಸ ಈಗಾಗಲೇ ಪೊಲೀಸ್ನವರ ಕೈಯಲ್ಲಿ ನೋಟಿಸ್ಗಳನ್ನು ಮಾಡಿದ್ದಾರೆ. ನಿಮಗೆ ನಾಚಿಕೆ ಆಗಲ್ವಾ? ಸರ್ಕಾರ ನಡೆಸಿಕೆ ಮಾನ್ಯ ಮುಖ್ಯಮಂತ್ರಿಗಳ ಇದಕ್ಕೆ ಉತ್ತರ ಕೊಡಿ. ಅಂದ್ರೆ ದ್ವೇಷ ಭಾಷಣದ ನೀವು ಯಾಕಂದ್ರೆ ಅಂದ್ರೆ ಇವ್ರನ್ನೆಲ್ಲ ದಮನ ಮಾಡಲಿಕ್ಕೆ ಗೊತ್ತಾಗಿದೆ. ಆ ಕಾರಣದಿಂದ ನಿಮ್ಮ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇವೆ. ನಮಸ್ಕಾರ. ಗುಂಡಾ ಶಾಸಕ ಭರತ್ ರೆಡ್ಡಿ ಅವರಿಗೆ